ನಮ್ಮ ತುಳುನಾಡಿನ ಕಡಲ ತೀರದಲ್ಲಿ ಬೀಸುವ ತಂಗಾಳಿ ಎಷ್ಟು ಸುಖ ನೀಡುತ್ತದೆಯೋ ಅಷ್ಟೇ ಅದ್ಭುತ ಇಲ್ಲಿಯ ಮಸಾಲೆಯ ರುಚಿ. ಮಾತೆರೆಗಳ ಸೊಲ್ಮೇಳು ಅಂದರೆ ನಿಮಗೆಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಾನು ನಿಮ್ಮ ಮಮತಾ. ನಮ್ಮ ತುಳುನಾಡಿನ ಸಾಂಪ್ರದಾಯಿಕ ಹಳ್ಳಿ ಶೈಲಿಯ ಮತ್ತು ಕರಾವಳಿಯ ಪ್ರತಿ ಮನೆಯಲ್ಲಿಯೂ ಮಾಡುವಂತಹ ಅಪ್ಪಟ ಸಾಂಪ್ರದಾಯಿಕ ಅಡುಗೆಯನ್ನು ಹೇಗೆ ಸುಲಭವಾಗಿ ಮಾಡಬಹುದು ಎಂದು ತಿಳಿಸಿಕೊಡುವ ಉದ್ದೇಶದಿಂದ ಈ ತುಳುವರ ಐಸಿರಿ ಅನ್ನುವ ಚಾನೆಲನ್ನು ನಾನು ಪ್ರಾರಂಭ ಮಾಡ್ತಿದ್ದೇನೆ. ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ನನ್ನ ಮೇಲಿರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಪ್ರಾರಂಭ ಮಾಡುವ. ಇವತ್ತು ನಾನು ತುಳುನಾಡಿನ ಸಾಂಪ್ರದಾಯಿಕ ಅಡುಗೆಯಲ್ಲಿ ಒಂದಾದ ಬೆಲ್ಲದ ಅಪ್ಪದ ಅಡ್ಡೆ ಅಂದರೆ ಬೆಲ್ಲದ ಅಪ್ಪ ತುಳುವರ ಶೈಲಿಯಲ್ಲಿ ಹೇಗೆ ಮಾಡುವುದು ಅಂತ ತೋರಿಸಿಕೊಡಲಿದ್ದೇನೆ. ಆಹಾ, ಹೊರಗೆ ಕ್ರಿಸ್ಪಿಯಾದ ಒಳಗೆ ಮೃದುವಾದ, ಬಾಯಲ್ಲಿಟ್ಟರೆ ಹಾಗೆಯೇ ಕರಗಿ ಹೋಗುವ ಈ ಅಪ್ಪವನ್ನು ಹೇಗೆ ಮಾಡುವುದೆಂದು ನಾವು ನೋಡಿಕೊಂಡು ಬರೋಣ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಯಾವುದಂತ ನೋಡುವ. ನಾನಿಲ್ಲಿ ದೋಸೆ ಅಕ್ಕಿಯನ್ನು ಒಂದು 5 ಲೋಟದಷ್ಟು ನೀರಿನಲ್ಲಿ ನೆನೆ ಹಾಕಿ ಅಂದರೆ 4 ಗಂಟೆಯಷ್ಟು ನೀರಿನಲ್ಲಿ ನೆನೆ ಹಾಕಿ ತೆಗೆದುಕೊಂಡಿದ್ದೇನೆ. ನೀವು ಬೇಕಾದರೆ ಓವರ್ ನೈಟ್ ನೀರಿನಲ್ಲಿ ನೆನೆಸಿಟ್ಟು ಮರುದಿವಸ ಬೆಳಿಗ್ಗೆ ಯೂಸ್ ಮಾಡ್ಬೋದು. ಆಮೇಲೆ ಒಂದು ಅರ್ಧ ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ. ತೆಂಗಿನಕಾಯಿಯ ಪೀಸ್ ಇದ್ದರೂ ಏನಾಗೋದಿಲ್ಲ, ಅದು ಬಾಯಿಗೆ ಸಿಗುವಾಗ ಟೇಸ್ಟ್ ಆಗ್ತದೆ. ಹಾಗೆಯೇ ಕುಚಲಕ್ಕಿ ಒಂದು ಸೌಟಿನಷ್ಟು ತೆಗೆದುಕೊಂಡಿದ್ದೇನೆ. ನೋಡಿ, ನಾನು ಈ ಅಕ್ಕಿಯನ್ನು ಈ ಗ್ಲಾಸಲ್ಲಿ ತಗೊಂಡದ್ದು, ಇದರಲ್ಲಿ ಒಂದು 5 ಗ್ಲಾಸಷ್ಟು ತಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ ಬೆಲ್ಲದ ಪುಡಿಯನ್ನು ಕೂಡ ಆ್ಯಡ್ ಮಾಡಲಿಕ್ಕೆ ಉಂಟು. ಇದು ಬೆಲ್ಲದ ಪುಡಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟೇ. ಹಾಗೆಯೇ ಇದು ಏಲಕ್ಕಿಯ ಪುಡಿ, ಇದು ಹುರಿದ ಕರಿ ಎಳ್ಳು. ಇಷ್ಟೇ ನಮಗೆ ಬೆಲ್ಲದ ಅಪ್ಪ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು. ಇವುಗಳನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಂಡು ಬರಬೇಕು. ಜಾಸ್ತಿ ನೀರು ಹಾಕಿ ರುಬ್ಬಬಾರ್ದು. ಈಗ ರುಬ್ಬಿ ಆಯಿತು. ನಾನಿಲ್ಲಿ ಅಕ್ಕಿ, ಅನ್ನ ಅಂದರೆ ಕುಚಲಕ್ಕಿ, ಅನ್ನ, ಬೆಲ್ಲ ಅಷ್ಟೇ ತರಿಯಾಗಿ ರುಬ್ಬಿರುವಂಥದ್ದು. ಈಗ ಇದಕ್ಕೆ ತೆಂಗಿನಕಾಯಿಯ ತುರಿಯನ್ನು ಹಾಕುವ. ನಾನಿಲ್ಲಿ ರುಬ್ಬುವಾಗಲೇ ಇದಕ್ಕೆ ರುಚಿಗೆ ಕಲ್ಲುಪ್ಪನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೀವು ಕೂಡ ಆ್ಯಡ್ ಮಾಡಿಕೊಳ್ಳಿ. ಅನಂತರ ಸುವಾಸನೆಯುಕ್ತ ಏಲಕ್ಕಿ ಪೌಡರನ್ನು ಆ್ಯಡ್ ಮಾಡುವ. ಏಲಕ್ಕಿಯ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆಯೇ ಇದು ಹುರಿದ ಕರಿ ಎಳ್ಳು. ಈಗ ಇದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಕಲಸಬೇಕು. ಕದಡಿಸಿದಾಗ ಅದು ಚೆಂದ ಮಿಕ್ಸ್ ಆಗಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಅದನ್ನು ನಾವು ಕಲಸಿಡಬೇಕು. ಇದು ಏನು ತುಂಬ ತೆಳುವಾಗಿ ನಾವು ಇದನ್ನು ಮಾಡ್ಕೊಳ್ಬಾರ್ದು. ಇದು ಹದವಾಗಿರಬೇಕು. ಅಂದರೆ ತುಂಬ ತೆಳುವಾದರೆ ಹಿಟ್ಟು ಅಪ್ಪ ಚೆನ್ನಾಗಿ ಬರುವುದಿಲ್ಲ. ಇದನ್ನು ನಾವು ಗ್ರೈಂಡ್ ಮಾಡುವಾಗಲೇ ನೋಡಿಕೊಂಡು ಇದನ್ನು ದಪ್ಪವಾಗಿ ತರಿಯಾಗಿ ರುಬ್ಬಿಕೊಳ್ಬೇಕು. ಸ್ವಲ್ಪ ನೀರನ್ನು ಈಗ ಆ್ಯಡ್ ಮಾಡ್ತಾ ಇದ್ದೇನೆ. ಇಷ್ಟು ಸಾಕು, ಇನ್ನು ನೀರು ಆ್ಯಡ್ ಮಾಡೋದು ಬೇಡ. ಇದೀಗ ಸರಿಯಾದ ಪ್ರಮಾಣದಲ್ಲಿಯೇ ಇದೆ. ಇಷ್ಟಿದ್ರೆ ಬೆಲ್ಲದ ಅಪ್ಪ ಮಾಡಲಿಕ್ಕೆ ಬೇಕಾದಂತಹ ಹಿಟ್ಟು ರೆಡಿಯಾಗಿದೆ. ಬನ್ನಿ ಈಗ ಇದನ್ನು ಅಪ್ಪ ಮಾಡುವ. ನಾನು ಹೆಚ್ಚಾಗಿ ಅಡುಗೆಯನ್ನು ಒಲೆಯಲ್ಲೇ ಮಾಡ್ತಾ ಇರೋದು. ಇದನ್ನು ಕೂಡ ನಾನು ಒಲೆಯಲ್ಲೇ ಮಾಡ್ತಾ ನಿಮಗೆ ತೋರಿಸ್ತೇನೆ. ನಾನು ಅಪ್ಪದ ಕಾವಲಿಯನ್ನು ಬಿಸಿಯಾಗಲು ಒಲೆಯಲ್ಲಿ ಇಟ್ಟಿದ್ದೇನೆ. ನಾನು ಇದಕ್ಕೆ ತುಪ್ಪ ಸವರಲು ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಬಳಸ್ತಾ ಇದ್ದಂತಹ ಬಾಳೆ ಎಲೆ ದಿಂಡನ್ನು ಉಪಯೋಗಿಸ್ತಾ ಇದ್ದೇನೆ. ನೀವು ಯಾವುದು ಬೇಕಾದರೂ ಉಪಯೋಗಿಸ್ಕೊಳ್ಬೋದು. ನಾನು ತುಪ್ಪ ಅಥವಾ ಎಣ್ಣೆ ಸವರಲು ಇದನ್ನೇ ಬಳಸ್ತಾ ಇರುವಂಥದ್ದು. ಇವತ್ತು ಕೂಡ ಅದನ್ನೇ ತಗೊಂಡಿದ್ದೇನೆ. ಯಾವುದೇ ಆಧುನಿಕವಾದಂತಹ ಮೆಟೀರಿಯಲ್ಸನ್ನು ಯೂಸ್ ಮಾಡೋದಿಲ್ಲ ನಾನಿಲ್ಲಿ ತುಪ್ಪ ತಗೊಂಡಿದ್ದೀನಿ. ನೀವು ಎಣ್ಣೆ ಬೇಕಾದರೂ ತಗೊಳ್ಬೋದು. ನಿಮ್ಮ ಆಪ್ಷನಲ್ ಅದು, ಯಾವುದು ಬೇಕಿದ್ದರೂ ಆಗ್ತದೆ. ಇಲ್ಲಿ ಚೆನ್ನಾಗಿ ಕಾವಲಿಗೆ ತುಪ್ಪವನ್ನು ಸವರುವ. ನಾನು ಆಲ್ರೆಡಿ ಅದಕ್ಕೆ ತುಪ್ಪ ಹಾಕಿ ಇಟ್ಟಿದ್ದೇನೆ. ಅದಿಲ್ಲದಿದ್ದರೆ ಎದ್ದೇಳೋದಿಲ್ಲ. ಈಗ ಈ ಪ್ರತಿ ಗುಳಿಗಳಿಗೆ ಕೂಡ, ಅಪ್ಪದ ಗುಳಿಗಳಿಗೆ ಕೂಡ ನಾವು ಈ ಕಲಸಿಟ್ಟಂತಹ ಹಿಟ್ಟನ್ನು ಹಾಕಬೇಕು.
ಆದರೆ ಈ ಕಾವಲಿ ಬಿಸಿಯಾಗಿದೆ ಅಂತ ನಾವು ನೋಡ್ಕೊಳ್ಬೇಕು. ಪ್ರತಿ ಗುಳಿಗಳಿಗೂ ಕೂಡ ಅಂದರೆ ಫುಲ್ ಹಾಕಬಾರ್ದು, ಒಂದು ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ಹಾಕಬೇಕು. ಅದು ಇಲ್ಲದಿದ್ದರೆ ಬೇಯುವುದಿಲ್ಲ. ಹಿಟ್ಟು ಬೇಯದೇ ಇದ್ದರೆ ಅದು ಏನೋ ಬಾಯಿಗೆ ಹಿಟ್ಟೇ ಸಿಗ್ತದೆ, ಹಸಿ ಹಸಿ ಹಿಟ್ಟು ಸಿಗ್ತದೆ. ಅದು ಚೆನ್ನಾಗಿ ಬೇಯಬೇಕಿದ್ರೆ ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ನಾವು ಹಾಕಬೇಕು. ಮಕ್ಕಳು ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ, ಅವರಿಗೆ ಭಾರಿ ಖುಷಿಯಾಗ್ತದೆ. ಈ ಬೆಲ್ಲದ ರುಚಿಯಾಗಿರ್ಬೋದು, ತೆಂಗಿನಕಾಯಿ ರುಚಿಯಾಗಿರ್ಬೋದು, ಅಥವಾ ಏನೋ ಏಲಕ್ಕಿಯ ಘಮ, ಎಳ್ಳಿನ ಮಧ್ಯೆ ಮಧ್ಯೆ ಸಿಗುವಂತಹ ಎಳ್ಳಿನ ರುಚಿ, ಇದೆಲ್ಲ ಅವರಿಗೆ ತುಂಬಾ ಇಷ್ಟ. ಈಗ ಮುಚ್ಚಳ ಇಡುವ, ಇದು ಬೇಯಲಿ ಚೆನ್ನಾಗಿ. ಒಂದು 3-4 ನಿಮಿಷದಷ್ಟು ಬೇಕು. ಇದು ಈಗ ಬೆಂದಿದೆ, ಅಂದರೆ ಪೂರ್ತಿ ಬೆಂದಿಲ್ಲ, ಸ್ವಲ್ಪ ಬೆಂದಿದೆ ಅಷ್ಟೇ. ಇದನ್ನು ನಾವು ತಿರುಗಿಸಿ ಹಾಕಬೇಕು, ಎಬ್ಬಿಸಿ ಈ ಅಪ್ಪವನ್ನು ತಿರುಗಿಸಿ ಹಾಕಬೇಕು. ಚೆನ್ನಾಗಿ ಅದು ಬೇಯಬೇಕು. ಇದು ಗೋಲ್ಡನ್ ಕಲರ್ ಬರ್ತದೆ, ಎರಡೂ ಕಡೆ ಕೂಡ ಗೋಲ್ಡನ್ ಕಲರ್ಗೆ ಬರ್ತದೆ. ನಾವು ಇದನ್ನು ತುಂಬ ಜಾಗರೂಕತೆಯಿಂದ ಎಬ್ಬಿಸಬೇಕು, ಇಲ್ಲದಿದ್ದರೆ ಅದು ಹುಡಿ ಆಗ್ತದೆ. ಅದಕ್ಕೆ ಇಲ್ಲದಿದ್ದರೆ ಅದು ಸರಿಯಾಗೋದಿಲ್ಲ. ಹೀಗೆ ತಿರುಗಿಸಿ ಹಾಕಬೇಕು, ಅದು ಕ್ರಿಸ್ಪಿಯಾಗಿ ಬಾಯಿಗೆ ಸಿಗ್ತದೆ ಆಗ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯ ತಿಂಡಿಯನ್ನು ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮಲ್ಲಿ ಇದಕ್ಕೆ ಏನು ಹೆಸರಿನಿಂದ ಇದನ್ನು ಕರಿತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದನ್ನೆಲ್ಲ ಹೀಗೆ ಎಬ್ಬಿಸಿ ಒತ್ತಿ ಇಡಬೇಕು, ಇಲ್ಲದಿದ್ದರೆ ಅದು ಸರಿ ಬೇಯುವುದಿಲ್ಲ. ನಾವು ಸ್ಪೂನಿಂದ ಹಾಗೆ ಒತ್ತಿ ಇಡ್ಕೊಳ್ಬೇಕು, ಇಲ್ಲದಿದ್ದರೆ ಬೇಯೋದಿಲ್ಲ. ಕೌಚಿ ಆಯಿತು, ಅಂದರೆ ಅದನ್ನು ತಿರುಗಿಸಿ ಹಾಕಿ ಆಯಿತು. ಈಗ ವಾಪಸ್ ಮುಚ್ಚಳ ಇಡುವ, ಲಿಡ್ಡನ್ನು ಕ್ಲೋಸ್ ಮಾಡಿ ಇಡುವ, ಬೇಯಲಿ. ಸ್ವಲ್ಪ ಹೊತ್ತೊಂದು 2-3 ನಿಮಿಷದಷ್ಟು ಬೇಯಬೇಕು. ಬೆಂದಾದ ನಂತರ ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕುವ. ಈಗ ಬೆಂದಾಯಿತು, ನೋಡುವ, ಸಾಕಿಷ್ಟೇ. ಇದನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕುವ. ಈಗ ಬಿಸಿ ಬಿಸಿಯಾದ ಬೆಲ್ಲದ ಅಪ್ಪವನ್ನು ಈ ಪಾತ್ರೆಗೆ ತೆಗೆದು ಒಂದೊಂದೇ ಹಾಕಬೇಕು. ಬೆಂಕಿ ಒಲೆಯಲ್ಲಿ ಮಾಡುವಾಗ, ನಾವು ಅಡುಗೆ ಮಾಡುವಾಗ ತುಂಬ ಜಾಗರೂಕತೆಯಿಂದ ಮಾಡಬೇಕು. ಕೈಗೆಲ್ಲ ಬೆಂಕಿ ತಾಗದ ಹಾಗೆ. ಅಭ್ಯಾಸ ಇದ್ದರೆ ಓಕೆ, ಪರವಾಗಿಲ್ಲ. ಬಟ್ ಹೊಸದಾಗಿ ಮಾಡುವವರು ಜಾಗರೂಕತೆಯಿಂದ ನೋಡಿಕೊಂಡು ಮಾಡಿಕೊಳ್ಬೇಕು. ನನ್ನ ಮಕ್ಕಳಿಗೆ ಈ ತಿಂಡಿ ಅಂದರೆ ತುಂಬ ಇಷ್ಟ. ಈ ಜಂಕ್ ಫುಡ್ ಕೊಡುವ ಬದಲು ನೀವು ಕೂಡ ನಿಮ್ಮ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬರುವ ಟೈಮಿಗೆ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ. ಇದನ್ನು ಬೆಳಗ್ಗಿನ ತಿಂಡಿಯಾಗಿ ಕೂಡ ಮಾಡಿಕೊಟ್ರೆ ಅಥವಾ ಟಿಫಿನ್ ಬಾಕ್ಸಿಗೆ ಹಾಕಿಕೊಟ್ರೆ ಕೂಡ ಅವರು ತುಂಬ ಚೆನ್ನಾಗಿ ಖುಷಿಯಿಂದ ತಿಂತಾರೆ. ಆಯಿತು, ಇಷ್ಟೇ ಬೆಲ್ಲದ ಅಪ್ಪದ ಅಡ್ಡೆ ರೆಸಿಪಿ ಇಲ್ಲಿಗೆ ಆಯಿತು. ಆಹಾ, ತುಪ್ಪದ ಘಮ ಮೂಗಿಗೆ ಬಡಿತಾ ಉಂಟು, ಜೊತೆಗೆ ಏಲಕ್ಕಿಯ ಪರಿಮಳ, ಹಾಗೆಯೇ ಕ್ರಿಸ್ಪಿಯಾಗಿ, ಹೊರಗೆ ಕ್ರಿಸ್ಪಿಯಾಗಿ ಹಾಗೆಯೇ ಒಳಗೆ ಮೃದುವಾಗಿ ಇರುವಂತಹ ಅಪ್ಪದ ಅಡ್ಡೆ ರೆಸಿಪಿ, ಬೆಲ್ಲದ ಅಪ್ಪದ ಅಡ್ಡೆ. ನೋಡಿ, ಈ ಎಳ್ಳು ಕೂಡ ಹಾಗೆಯೇ ತೆಂಗಿನಕಾಯಿ ಮಧ್ಯೆ ಮಧ್ಯೆ ಸಿಗುವಾಗ ತಿನ್ನುವಾಗ ಖುಷಿಯಾಗ್ತದೆ. ನೋಡಿ ಎಷ್ಟು ಸಾಫ್ಟ್ ಉಂಟು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.